ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಇದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕಂದ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸುತ್ತಾರೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಇದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕಂದ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸುತ್ತಾರೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಇದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕಂದ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸುತ್ತಾರೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಇದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕಂದ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸುತ್ತಾರೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಇದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ
3 ವರ್ಷದ ಪುಟ್ಟ ಕನ್ನ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕನ್ನ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕನ್ನ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕನ್ನ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕನ್ನ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ.
ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಹೆಬ್ಬಾಳದ ಚಿತಾಗಾರದಲ್ಲಿ 3 ವರ್ಷದ ಪುಟ್ಟ ಕಂದ ಕಣ್ಣೀರಿನ ವಿದಾಯವನ್ನ ತನ್ನ ತಂದೆಗೆ ಸಲ್ಲಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದುಗೊಳಿಸಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾಗಳನ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾವನ್ನ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ. ಅದರಲ್ಲೂ ಮೆಡಿಕಲ್ ವೀಸಾಗಳು ಕೂಡ ಏಪ್ರಿಲ್ 27ರವರೆಗೆ ಮಾತ್ರ ಮಾನ್ಯ ಅನ್ನೋ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದಲ್ಲಿರುವ ಭಾರತೀಯರು ಕೂಡ ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನೋ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಆ ಮೂಲಕ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ